ವೀಕ್ಷಕರೇ, BS ಯಡಿಯೂರಪ್ಪ ಅವರು ಈ ನಾಡು ಕಂಡ ಅತ್ಯುತ್ತಮವಾದಂತಹ ಮುಖ್ಯಮಂತ್ರಿ. ನೋಡಿ, BS ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ, ಅವರ ಹೋರಾಟ, ಅವರ ಸಾಧನೆಯನ್ನು ಗೌರವಿಸೋದಕ್ಕೆ ಕರ್ನಾಟಕ ಬಿಜೆಪಿ ಯಡಿಯೂರಪ್ಪ ಅಭಿಮಾನೋತ್ಸವ ಅನ್ನುವ ಬೃಹತ್ ಕಾರ್ಯಕ್ರಮವನ್ನು ನಾಳೆ ಆಯೋಜನೆ ಮಾಡಿದೆ ಚಿತ್ರದುರ್ಗದಲ್ಲಿ. ಈಗ ಆಲ್ರೆಡಿ ಆಯೋಜನೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಜನ, ಸುಮಾರು 10ರಿಂದ 15 ಲಕ್ಷ ಜನ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಯಡಿಯೂರಪ್ಪ ಅವರ ಬಗ್ಗೆ ಹೇಳ್ತಾ ಹೋಗೋದಾದರೆ ಇಡೀ ದಿನ ಸಾಕಾಗಲ್ಲ. ಅವರು ಬೆಳೆದು ಬಂದಂತಹ ಹಾದಿ, ಎದುರಿಸಿದಂತಹ ಸವಾಲುಗಳು, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಕೊಡುಗೆಗಳು ಇವತ್ತೂ ಕೂಡ ಜನಮಾನಸದಲ್ಲಿ ಹಸಿರಾಗಿದೆ. ಹಾಗಾದರೆ ಯಡಿಯೂರಪ್ಪ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನೋಡಿ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಕುಗ್ಗದೆ ಪಕ್ಷ ಕಟ್ಟಿದಂತಹ ಕಟ್ಟಾಳು, ಹುಟ್ಟು ಹೋರಾಟಗಾರರು, ಕರ್ನಾಟಕ ಕಂಡಂತಹ ಧೀಮಂತ ನಾಯಕ ಶ್ರೀ ಯಡಿಯೂರಪ್ಪಾಜಿಯವರು. ನೋಡಿ, ರಾಜಕೀಯ ಅಂದರೆ ಕೇವಲ ಅಧಿಕಾರವಲ್ಲ, ಕೇವಲ ಅಧಿಕಾರ ಮಾಡೋದಕ್ಕೆ ರಾಜಕೀಯಕ್ಕೆ ಬರೋದಲ್ಲ. ಅದು ನಿರಂತರವಾದಂಥ ಹೋರಾಟ, ಜನರೊಂದಿಗಿನ ಅವಿನಾಭಾವ ಸಂಬಂಧ ಅನ್ನೋದನ್ನು ಸಾಬೀತುಪಡಿಸಿದವರು BS ಯಡಿಯೂರಪ್ಪ ಅವರು. ಅವರು ಸಾರ್ವಜನಿಕ ಜೀವನದಲ್ಲಿ 50 ವರ್ಷಗಳನ್ನು ಪೂರೈಸ್ತಾ ಇರೋದು ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯಲ್ಲ, ಅದು ಒಂದು ಸುದೀರ್ಘ ಕ್ರಾಂತಿಯ ಪಯಣ. ಇವರನ್ನ ರಾಜಕಾರಣಿ ಅಂತ ಅನ್ನೋದಕ್ಕಿಂತ ಯಡಿಯೂರಪ್ಪ ಅವರನ್ನ ಜನಪರ ಚಿಂತನೆಗಳಲ್ಲಿರೋ ಅಪ್ಪಟವಾದಂಥ ಹೋರಾಟಗಾರ ಅಂತ ಹೇಳೋದೇ ಸೂಕ್ತ. ಧರಣಿಗಳು, ಸತ್ಯಾಗ್ರಹದಿಂದ ಹಿಡಿದು ಭಾರೀ ಬಹಿರಂಗ ಸಭೆಯವರೆಗೂ, ಜಿಲ್ಲಾಧಿಕಾರಿ ಕಚೇರಿಯಿಂದ ವಿಧಾನಸೌಧದವರೆಗೂ, ಮುತ್ತಿಗೆಯಿಂದ ಹಿಡಿದು ರಸ್ತೆ ತಡೆ, ರೈಲು ತಡೆ, ಮೆಕ್ಕೆಜೋಳದಿಂದ ಹಿಡಿದು ನಕಲಿ ಚಾಪ ಕಾಗದದವರೆಗೆ, KPTCL ಮುತ್ತಿಗೆಯಿಂದ ಹಿಡಿದು ಬಗರ್ ಹುಕುಂ ಸಾಗುವಳಿದಾರರಿಗೆ, ಬಡ ರೈತರಿಗೆ ವಿಮೆ ಕೊಡಿಸುವವರೆಗೆ, ಹೀಗೆ ಸಾಲು ಸಾಲು ಹೋರಾಟಗಳು ಯಡಿಯೂರಪ್ಪ ಅವರ ದಾಖಲೆಯಲ್ಲಿದೆ. ಇದು ಕೇವಲ ದಾಖಲೆಗಾಗಿ ನಡೆಸಿದ ಹೋರಾಟ ಖಂಡಿತವಾಗ್ಲೂ ಕೂಡ ಅಲ್ಲ ವೀಕ್ಷಕರೇ. ಬದಲಾಗಿ ನಮ್ಮನ್ನಾಳುವ ಮಂದಿ ಎಚ್ಚರ ತಪ್ಪದಾಗ, ಹಾದಿ ತೊರೆದಾಗ ಅವರನ್ನು ಸದಾ ಎಚ್ಚರಿಸುತ್ತಾ ಸರಿದಾರಿಗೆ ತಂದಂತಹ ಸಾಧನೆ ಯಡಿಯೂರಪ್ಪ ಅವರು. ಹಗಲು ರಾತ್ರಿ ಧರಣಿಯನ್ನು ಮಾಡಿ ಪ್ರವರ್ತಕ ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಯಾವುದೇ ಚಳುವಳಿಗೆ ಧುಮುಕಿದ್ರೂ ಕೂಡ ಆಡಳಿತ ಪಕ್ಷ ಪದರುಗುಡ್ತಾ ಇತ್ತು. ಯಡಿಯೂರಪ್ಪ ಅವರ ಚಳುವಳಿಗೊಂದು ಮೌಲ್ಯ ಇರೋದು ಇದೇ ಕಾರಣಕ್ಕೆ. ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನು ಕೂಡ ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುವಂತಹ ಚಾಣಾಕ್ಷ ವ್ಯಕ್ತಿ ಯಡಿಯೂರಪ್ಪ ಅವರು. ಯಾಕಂದರೆ ತಮ್ಮ ಇಷ್ಟೂ ಜೀವನದಲ್ಲಿ ತಲೆದೋರದಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಜೀರ್ಣಿಸ್ಕೊಂಡು ಅವುಗಳನ್ನು ಜೀವನದ ಏಳ್ಗೆಯ ಮೆಟ್ಟಲುಗನ್ನಾಗಿ ಮಾಡಿಕೊಂಡು ಯಶಸ್ಸಿನ ಶಿಖರಕ್ಕೇರಿದವರು ಯಡಿಯೂರಪ್ಪ ಅವರು. 1975ರ ಹೊತ್ತಿಗೆ ಶಿಕಾರಿಪುರ ಪುರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೆ. ಅದಾದ ಮೇಲೆ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗುತ್ತೆ. ಅಂತಹ ಸಂದರ್ಭದಲ್ಲಿ ಯಡಿಯೂರಪ್ಪಾಜಿಯವರು ಯಾವುದಕ್ಕೂ ಕೂಡ ಜಗಲಿಲ್ಲ, ಬಗಲಿಲ್ಲ, ಮತ್ತಷ್ಟು ಪ್ರಖರ ಹೋರಾಟಗಾರರಾಗಿ ಹೊರಹೊಮ್ಮುತ್ತಾರೆ. ನೋಡಿ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರ ಸಾಧನೆಯನ್ನು ಹೇಳ್ತಾ ಹೋಗೋದಾದರೆ ಇಡೀ ದಿನನೇ ಸಾಲಲ್ಲ, ಇಡೀ ದಿನ ಸಾಲಲ್ಲ, ಅಷ್ಟರ ಮಟ್ಟಿಗೆ ಅವರ ಸಾಧನೆ ಇದೆ. 50 ವರ್ಷದ ಸುದೀರ್ಘ ರಾಜಕೀಯ ಜೀವನ ಅಂತ ಹೇಳಿದ್ರೆ ಅದು ತಮಾಷೆ ಮಾತು ಖಂಡಿತವಾಗ್ಲೂ ಕೂಡ ಅಲ್ಲವೇ ಅಲ್ಲ. ನೋಡಿ, ಅವರು ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಅವರು ಜಾರಿಗೆ ತಂದಂತಹ ಜನಪ್ರಿಯ ಜನಪರ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ, ಬಡತನ ರೇಖೆಗಿಂತ ಕೆಳಗಿಳಿರುವಂತಹ ಕುಟುಂಬದಲ್ಲಿ ಜನಿಸಿರುವಂಥ ಹೆಣ್ಣುಮಕ್ಕಳಿಗೆ ಬಾಂಡ್ ವಿತರಣೆ, ಆರ್ಥಿಕ ನೆರವು ಒದಗಿಸುವಂತಹ ಯೋಜನೆ, ರೈತ ಬಂಧು, ಕೃಷಿ ಬಜೆಟ್ಟು, ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ, ಬಡ್ಡಿರಹಿತ ಸಾಲ ಸೌಲಭ್ಯ, ರೈತ ಸುರಕ್ಷಾ ಫಸಲ್ ಭೀಮಾ ಯೋಜನೆ, ಉಚಿತ ಸೈಕಲ್ ವಿತರಣೆ, ಎಂಥ ಅದ್ಭುತವಾದಂತಹ ಕಾರ್ಯಕ್ರಮ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲನ್ನು ವಿತರಣೆ ಮಾಡ್ತಾರೆ. ಸಂಧ್ಯಾ ಸುರಕ್ಷಾ ಯೋಜನೆ,
65 ವರ್ಷ ಮೇಲ್ಪಟ್ಟ ಕಡು ಬಡವರಿಗಾಗಿ ಮಾಸಿಕ ಪಿಂಚಣಿ ಯೋಜನೆ, ಆರೋಗ್ಯ ಕವಚ 108, ತುರ್ತು ಆರೋಗ್ಯ ಸೇವೆಗಾಗಿ ಸಂಚಾರಿ ಆಂಬ್ಯುಲೆನ್ಸ್ ವ್ಯವಸ್ಥೆ, ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ, ಕೋವಿಡ್ನಿಂದ ಪೋಷಕರನ್ನು ಕಳ್ಕೊಂಡಂಥ ಅನಾಥ ಮಕ್ಕಳಿಗೆ ಮಾಸಿಕವಾಗಿ 3,500 ರೂಪಾಯಿ ಆರ್ಥಿಕ ನೆರವು, ಶಿಕ್ಷಣದ ಭರವಸೆ, ನೇಕಾರ ಮತ್ತು ಮೀನುಗಾರರ ಸಾಲ ಮನ್ನಾ ಮಾಡ್ತಾರೆ. 1 ಲಕ್ಷ ರೂಪಾಯಿವರೆಗೂ ಕೂಡ ನೇಕಾರರು ಮತ್ತು ಮೀನುಗಾರರ ಸಾಲ ಮನ್ನಾ. ಯಡಿಯೂರಪ್ಪನವರ 5 ದಶಕಗಳ ಶೋಷಿತರ, ರೈತರ ಪರ ಹೋರಾಟ, ಪಕ್ಷ ಸಂಘಟನೆಯ ಸ್ಮರಿಸೋದು, ಯುವ ಪೀಳಿಗೆಗೆ ಅವರ ಆದರ್ಶಗಳನ್ನು ಪರಿಚಯಿಸೋದು ಖಂಡಿತವಾಗ್ಲೂ ಕೂಡ ಅದು ಬರೀ ಬಾಯಿ ಮಾತಿನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಅವರು ಮಾಡಿರುವಂತಹ ಕೆಲಸಗಳು ಅದ್ಭುತವಾದಂಥ ಕಾರ್ಯಕ್ರಮ. ನಾಳೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಗಲೇ ನಾನು ಹೇಳಿದಾಗೆ 10 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ನಿರೀಕ್ಷೆಗಳು ಕೂಡ ಇದೆ. ಯಾಕಂದರೆ ರಾಜ್ಯಾದ್ಯಂತ ಸೈಕಲ್ ಮೇಲೆ ಸಂಚರಿಸಿ ಪಕ್ಷ ಬೆಳೆಸಿದವರು, ಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದು ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ಕೊಟ್ಟಂಥವರು, ಮಂಡ್ಯದ ಬೂಕನಕೆರೆಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಶಿಕಾರಿಪುರವನ್ನು ತಮ್ಮ ಕರ್ಮಭೂಮಿಯನ್ನಾಗಿಸ್ಕೊಂಡು ಯಡಿಯೂರಪ್ಪ ಅವರು ಸುದೀರ್ಘವಾಗಿ 50 ವರ್ಷಗಳ ಕಾಲ ಸಕ್ರಿಯ ರಾಜಕೀಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಸಾಧನೆಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕಾಗತ್ತೆ. ಯಾಕಂದರೆ ಅವರು ತಂದಿರುವಂತಹ ಕೆಲಸಗಳು, ಅವರು ಮಾಡಿರುವಂತಹ ಹೋರಾಟಗಳು ಎಷ್ಟು ಹೇಳಿದ್ರೂ ಕೂಡ ಅದು ಸಾಲೋದಿಲ್ಲ. 1970ರ ದಶಕದಲ್ಲಿ ಶಿಕಾರಿಪುರ ತಾಲೂಕು ಜನಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡು ಇಲ್ಲಿಯವರೆಗೂ ಕೂಡ ಅವರು ಸಕ್ರಿಯ ರಾಜಕಾರಣಿಯಾಗಿದ್ದಾರೆ. ಇವತ್ತಿಗೂ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರಿಗೆ ಆ ಭಗವಂತ ಮತ್ತಷ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ.